ಕಾರ್ಯಕ್ರಮ ಗೃಹಿಣಿ ಗ್ರಾಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಬಂದಿರುವವರು ಭರತನಾಟ್ಯ, ಭಜನೆ, ಸಂಕೀರ್ತನೆ ಹೀಗೆ ಇನ್ನೂ ಅನೇಕ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಉತ್ತಮ ಗೃಹಿಣಿಯಾಗಿಯೂ ಕೂಡ ಇರುವಂತಹ ಸ್ವರ್ಣರೇಖಾ ಅವರು. ಸ್ವರ್ಣರೇಖಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಜೈ ಶ್ರೀಕೃಷ್ಣ. ಮೊದಲಿಗೆ ನಿಮ್ಮ ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಹಾಂ, ನನ್ನ ಹೆಸರು ಸುರೇಖಾ ಅಂತ. ನಾನು ಎಲ್ಲೂರು ಗ್ರಾಮದ ಸಾಣಿಂಜೆಯಲ್ಲಿ ಬೆಳೆದು ಬಂದಿದ್ದೇನೆ. ಅಲ್ಲಿ ನೀವು ಕೇಳಿರ್ಬೋದು, ವಿಶ್ವನಾಥ ಟೆಂಪಲ್ ತುಂಬ ಫೇಮಸ್. ಅಲ್ಲಿಗೆ ತುಂಬ ಮಂದಿ ಭಕ್ತರು ಬರ್ತಾರೆ. ಪುಟ್ಟ ಹಳ್ಳಿಯಲ್ಲಿ ಬೆಳೆದು ಬಂದಿದ್ದೇನೆ ನಾನು. ನನ್ನ ತಂದೆ ಹೆಸರು ರಾಮಕೃಷ್ಣಾಚಾರ್ಯ ಅಂತ. ಅವರು ಅಧ್ಯಾಪಕರಾಗಿದ್ದರು, ಪ್ರಾಥಮಿಕ ಶಾಲೆಯ ಮಾಸ್ಟರ್ ಆಗಿದ್ದರು. ಮತ್ತು ಒಂದು ರಾಮ ಮಂದಿರ ಅಂತ ನಂದಿಕೂರಲ್ಲಿ ಒಂದು ರಾಮ ಮಂದಿರ ಇತ್ತು, ಅಲ್ಲಿ ಪೂಜೆ ಮಾಡ್ತಿದ್ರು. ಕೃಷಿಕರು ಕೂಡ. ಅವರು, ನನ್ನ ತಾಯಿಯ ಹೆಸರು ಲಕ್ಷ್ಮಿ. ಅವರು ದನ ಎಲ್ಲ ಸಾಕಿ ದನ ಹಾಲನ್ನೆಲ್ಲ ಡೈರಿಗೆಲ್ಲ ಕೊಡ್ತಾ ಇದ್ರು. ನನ್ನ ಅಣ್ಣ ಸುಧೀಂದ್ರ ಅಂತ, ತಮ್ಮ ಸುರೇಶ್. 3 ಜನ? ಹೌದು, ನಾವು 3 ಜನ, ನಾನು ಒಬ್ಬಳೆ. ಹಾಗೆ. ನಿಮ್ಮ ಮನೆಯಲ್ಲಿ ಆಗ ಬಾಲ್ಯದಲ್ಲಿ ನೀವು ಬೆಳೆಯುವಾಗ ಇದ್ದವಂತ ವಾತಾವರಣ? ನಾವು ಸುಮಾರಾಗಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಕೆಮುಂಡಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭಿಸಿದೆ. ಅಲ್ಲಿ ನನಗೆ 1ನೇ ಕ್ಲಾಸಿಗೆ ನನ್ನ ಅತ್ತೆಯೇ ಟೀಚರ್ ಆಗಿದ್ದರು. ಹಾಗೆ ನನ್ನ 4ನೇ ಮತ್ತು 7ನೇ ತರಗತಿಗೆ ನನ್ನ ಅಪ್ಪನೇ ನನಗೆ ಮಾಸ್ಟರ್ ಆಗಿದ್ದರು. ಅವರು ಹಿಂದಿ ಶಿರೋಮಣಿ ಆಗಿದ್ದರು. ಅವರು ಹಿಂದಿಗೆ ಮತ್ತು ಕನ್ನಡಕ್ಕೆ ಅವರೇ ಗುರುಗಳಾಗಿದ್ದರು. ಇದೇ ನನ್ನ ದೊಡ್ಡ ಭಾಗ್ಯ ಅಂತ ಅಂದುಕೊಳ್ತೇನೆ. ನನ್ನ ಹೈಸ್ಕೂಲು ಮತ್ತು PUC ಯನ್ನು ನಾನು ಪೂರ್ಣಪ್ರಜ್ಞಾ ಕಾಲೇಜ್ ಅದಮಾರು ಅಲ್ಲಿ ನಾನು ಮುಗಿಸಿದ್ದೇನೆ. PUC ಯನ್ನು ನಾನು ಕಾಮರ್ಸ್ ತಗೊಂಡೆ. ಅಲ್ಲಿ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಸ್ಪೋರ್ಟ್ಸಿಗೆಲ್ಲ ಸೇರಿದ್ದೆ. ರಿಂಗ್ ಥ್ರೋಬಾಲ್, ಅಲ್ಲಿ ಅದರಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸಣ್ಣ ಸಣ್ಣ ಡ್ಯಾನ್ಸ್ಗಳನ್ನೆಲ್ಲ ನಾವೇ ಕಂಪೋಸ್ ಮಾಡಿ ಸಣ್ಣದಾಗಿ ನಾವೆಲ್ಲ ಮಾಡ್ತಿದ್ದೆವು. ನಿಮ್ಮ ಮದುವೆಯ ನಂತರದ ಜೀವನ? ನನ್ನ ಮದುವೆ, ನಾನು PUC ಡಿಗ್ರಿಯನ್ನು PPC ಕಾಲೇಜಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಾಲೇಜ್ PPCಗೆ ಹೋದೆ, ಉಡುಪಿಗೆ. ಸೆಕೆಂಡ್ ಇಯರಲ್ಲಿರುವಾಗ ನನಗೆ ಪ್ರಪೋಸಲ್ ಬಂತು. ಹಾಗೆ ಆವಾಗ ಬೇಗ ಮದುವೆ ಮಾಡ್ತಾಯಿದ್ರು. ಹಾಗೆ ನನಗೆ ಬಂತು ಅಂತ ಹೇಳಿ ಮದುವೆ ಮಾಡಿದರು. ನನ್ನ ಮದುವೆಯಾಗಿ ನಾನು ಕದಳಿ ಪ್ರಿಯ ಪೆರಡೂರು ಗೊತ್ತಿರ್ಬೋದು ನಿಮಗೆಲ್ಲ, ಕದಳಿ ಪ್ರಿಯ ಪೆರಡೂರು, ಅಲ್ಲಿಗೆ ಹೋದೆ. ಅದು ಪುಟ್ಟ ಫೇಮಸ್. ಅದು ಒಂದು ಹಳ್ಳಿಯೇ. ಅಲ್ಲಿ ಪುರುಷೋತ್ತಮ ಇತ್ತಾಳು ಅಂತ ನನ್ನ ಹಸ್ಬೆಂಡ್ನ ಹೆಸರು. ಅವರನ್ನು ನಾನು ಮದುವೆ ಆದೆ. ನನ್ನ ಮಾವ ರಾಮಕೃಷ್ಣ ಇತ್ತಾಳು ಅಂತ. ಅವರು ಪೆರಡೂರು ದೇವಸ್ಥಾನದ ದೇವರನ್ನು ಹೊರ್ತಾ ಇದ್ರು. ಹಾಗೂ ಸಂಸ್ಕೃತ ಶಿರೋಮಣಿ ಅವರು ಹೈಸ್ಕೂಲು ಶಿಕ್ಷಕರಾಗಿದ್ದರು. ನನ್ನ ಅತ್ತೆ ಸುನಂದ, ಹೌದು, ಅವರು ಗೃಹಿಣಿಯಾಗಿದ್ದರು. ನಾವು ತುಂಬ ಚೆನ್ನಾಗಿದ್ದೆವು, ಅತ್ತೆ ಮಾವ ನಾನು ಎಲ್ಲ ತುಂಬ ಚೆನ್ನಾಗಿದ್ದೆವು. ಮತ್ತು ನನ್ನ ಗಂಡನಿಗೆ ಒಬ್ಬರು ಅಣ್ಣ ಇದ್ದರು, 3 ಜನ ಅಕ್ಕಂದಿರಿದ್ರು. ಅಣ್ಣ ಶ್ರೀನಿವಾಸ್ ಕಾಲೇಜಲ್ಲಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ಇತ್ತೀಚೆಗೆ PPCಯಲ್ಲಿ ಅವರು ಒನ್ ಆಫ್ ದ ಡೈರೆಕ್ಟರ್ ಆಗಿದ್ದಾರೆ. ಹೌದು. ನಿಮಗೆ ಆಗ ನಿಮ್ಮ ಹಸ್ಬೆಂಡ್ ಏನು ಉದ್ಯೋಗ ಮಾಡ್ತಾ ಇದ್ರು ನೀವು ಮದುವೆ ಆಗ? ನನ್ನ ಹಸ್ಬೆಂಡ್ ಜ್ಯುವೆಲ್ಲರಿ ಮ್ಯಾನುಫ್ಯಾಕ್ಚರರ್. ಅವರು ನಮ್ಮ ಮನೆಯಲ್ಲಿ ಪಕ್ಕದಲ್ಲೇ ಇಂಡಸ್ಟ್ರಿ ಇತ್ತು. ಅವರು ಹಾಲೋರೋಪ್ ಚೈನ್ ಅಂತ ಅವಾಗ ಮಾಡ್ತಿದ್ರು. ಅವಾಗ ಫಸ್ಟ್ ಇವರೇ ಸ್ಟಾರ್ಟ್ ಮಾಡಿದ್ದದನ್ನು. ಹಾಲೋರೋಪ್ ಚೈನನ್ನು ಈ ಚೈನನ್ನು ನಾವು ಮನೆಯಲ್ಲಿ ಮಾಡ್ತಿದ್ರು.
ಹಾ, ಈ ಚೈನನ್ನು ನಾವು ಕೂತ್ಕೊಂಡು ನಾನು ಬೆಸಿಗೆ ಇಡ್ತಿದ್ದೆ ಈ ಚೈನಿಗೆ. ವೆರಿ ಗುಡ್. ಹಾ, ಅವರು ಹೆಣ್ದು ಕೊಡ್ತಾ ಇದ್ರು, ನಾವು ಕೂತ್ಕೊಂಡು ಲಿಂಕ್ ಒಂದು ಲಿಂಕ್ ಬಿಟ್ಟು ಇನ್ನೊಂದು ಲಿಂಕ್, ತುಂಬಾ ನಾಜೂಕಾದ ಕೆಲಸ. ಹಾಗೆ ಇದನ್ನು ನಾನು ಮಾಡ್ಲಿಕ್ಕೆ ಕಲಿತೆ. ಇದರ ಜೊತೆಗೆ ನಾವು ಮನೆ ಕೆಲಸದ ಜೊತೆಗೆ ನನ್ನ ಅತ್ತೆಗೆ ಹೆಲ್ಪ್ ಮಾಡ್ತಾ ಸಹಾಯ ಮಾಡ್ತಾ ನಾನು ಇದನ್ನು ಇವರಿಗೆ ನಾನು ಸಹಾಯ ಮಾಡ್ತಾ ಇದ್ದೆ. ಇದು ನನಗೆ ತುಂಬಾ ತುಂಬಾ ಖುಷಿ ಕೊಟ್ಟ ಕೆಲಸ. ಆದ್ರೆ ಎಲ್ಲರಿಗೂ ಸಿಗುದಿಲ್ಲ ಚಿನ್ನದಲ್ಲಿ ಕೆಲಸ ಮಾಡ್ಲಿಕ್ಕೆ. ಹಾಗೆ ನನಗೆ ತುಂಬಾ ಖುಷಿಯಾಗಿತ್ತು. ದಿವಸ ಫಸ್ಟಿಗೆ ಇದಾಗ್ತಿತ್ತು, ಇಟ್ಟದೆಲ್ಲ ಹಾಳಾಗ್ತಿತ್ತು ಬೇಸಿಗೆ, ಆದ್ರೂ ಸಮ ಮಾಡ್ಕೊಂಡು ಇಟ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಅದರಲ್ಲಿ ನೀವು ಪರಿಣತಿ ಪಡ್ಕೊಂಡ್ರಿ? ಹೌದು, ಕೆಲಸ ಮಾಡ್ತಾ ಯಾವತ್ತು ಫಸ್ಟ್ ಕಲಿಯುವಾಗ ನಮ್ಗೆ ಅಷ್ಟು ಅದ್ರ ಅನುಭವ ಇರುವುದಿಲ್ಲ. ಆದ್ರೆ ನನ್ ಗಂಡ ಬೇರೆ ಎಂತ ಇದೆ ಮೆಟೀರಿಯಲ್ ಕೊಡ್ಲಿಲ್ಲ, ನಂಗೆ ಚಿನ್ನವೇ ಕೊಟ್ರು. ಇಲ್ಲ, ಕಲಿಯುವುದಾದ್ರೆ ನೀನ್ ಚಿನ್ನದಲ್ಲೇ ಕಲಿ ಅಂತ. ನಾನು ಚಿನ್ನದಲ್ಲೇ ಕಲ್ತು ಕರೆಕ್ಟ್ ಪರ್ಫೆಕ್ಟ್ ಆಗಿ ಮಾಡ್ತಾ ನಾನು ಕೆಲಸದಲ್ಲಿ ತೊಡಗ್ತಿದ್ದೆ. ನನ್ನ ಮಾವ ಹೇಳಿದ್ರು ಫಸ್ಟಿಗೆ ಮದುವೆ ಆದ ಕೂಡಲೇ, ನೀನು ಸೆಕೆಂಡ್ ಇಯರ್ ಡಿಗ್ರಿ ಆಯ್ತಲ್ಲ, ನೀನು ಕಂಟಿನ್ಯೂ ಮಾಡು ಅಂತ. ಅದಕ್ಕೆ ಮಾವ ನನ್ನ ಹಸ್ಬೆಂಡ್ ಹೇಳಿದ್ರು, ನಿಂಗೆ ಚಿನ್ನದಲ್ಲೇ ಕೆಲಸ ಸಿಗ್ತಿರುವಾಗ ನೀನು ಅಲ್ಲಿ ಪುನಃ ಬಸ್ಸಲ್ಲಿ ಹೋಗಿ ಬರೋದು ಬೇಡ ಅಂತ. ನನಗೆ ಇದು ತುಂಬ ಖುಷಿ ಕೊಟ್ಟ ಕೆಲಸ ಆಯಿತು. ನನ್ನ ಮಗಳು ದಾಮಿನಿ, ಅವಳ ಪ್ರಾಥಮಿಕ ಶಿಕ್ಷಣವನ್ನು BM ಶಾಲೆಯಲ್ಲಿ ಮಾಡಿದ್ಲು. ಹೈಸ್ಕೂಲ್ ಶಿಕ್ಷಣ SR ಪಬ್ಲಿಕ್ ಸ್ಕೂಲ್ ಹೆಬ್ರಿಯಲ್ಲಿ ಮಾಡಿದ್ದಾಳೆ. ನಂತರ ಆಳ್ವಾಸ್ ಕಾಲೇಜಿಗೆ ಸೇರಿದ್ಲು. PUC ಮತ್ತು ಡಿಗ್ರಿಯನ್ನು ಅಲ್ಲೇ ಮಾಡಿದ್ಲು. ನೆಕ್ಸ್ಟ್ ಅವಳು PUC ಯಲ್ಲಿರುವಾಗಲೇ CAಗೆ ಪ್ರಿಪೇರ್ ಆಗ್ತಾ ಇದ್ಲು. CPT ಬರೆದು ಪಾಸ್ ಆದ್ಲು, ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆದ್ಲು. ನೆಕ್ಸ್ಟ್ ಅವಳು PUC ಡಿಗ್ರಿ ಆದ ಕೂಡಲೇ ಆರ್ಟಿಕಲ್ಶಿಪ್ಪಿಗೆ ಮಂಗಳೂರಿಗೆ ಇದು ಶ್ರೀನಿವಾಸ CA ರಾಘವೇಂದ್ರ ರಾವ್ ಅಂಡರಲ್ಲಿ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ದು. ಆವಾಗ ಈವ್ನಿಂಗ್ ಕಾಲೇಜಿ MBA ಮಾಡಿದ್ಲು ಅವಳು. MBA ಮಾಡಿ ಆರ್ಟಿಕಲ್ಶಿಪ್ ಮಾಡ್ತಾ MBA ಮಾಡಿ ಈಗ CA ಎಕ್ಸಾಮ್ ಇತ್ತೀಚೆಗೆ ಪಾಸ್ ಮಾಡ್ಕೊಂಡಿದ್ದಾಳೆ. ಅಲ್ಲಿರುವಾಗ ಭರತನಾಟ್ಯ ಕಲಿಬೇಕಿತ್ತು. ನಾನು ಅವಳನ್ನು ಕರ್ಕೊಂಡು ಹೋಗ್ಬೇಕಿತ್ತು, ಯಾಕಂದ್ರೆ ನಾವು ಹಳ್ಳಿಯಲ್ಲಿದ್ದೆವು. ಹಾಗಾಗಿ ನಾವು ಅವಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಅವಳ ಹಿಂದೆ ಹೋಗ್ತಿದ್ದೆ. ಭರತನಾಟ್ಯ ಕ್ಲಾಸ್ಗೆ ನಾವು ಮೊದಲಿಗೆ ನಾವು ಪೆರಡೂರಲ್ಲೇ ಒಬ್ರು ಬರ್ತಾ ಇದ್ರು, ಮೇಡಮ್ ಅಂತ. ಅವರೊಟ್ಟಿಗೆ ಸ್ವಲ್ಪ ದಿವಸ ಅವರ ಬಳಿ ಕಲ್ತಿದ್ದೇವೆ. ನೆಕ್ಸ್ಟ್ ನಾವು ಲಕ್ಷ್ಮೀ ಗುರುರಾಜ್ ಬಳಿ ಕಲ್ತೇವೆ. ಅಲ್ಲಿ ಮಣಿಪಾಲಕ್ಕೆ ಬರ್ತಿದ್ರು ಅವರು. ಹಾಗಾಗಿ ನಾವು ಬಸ್ಸಲ್ಲಿ ಅವಳನ್ನು ಒಬ್ಬಳನ್ನೇ ಕಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಅವಳ ಹಿಂದೆ ಹೋಗ್ತಿದ್ದೆ. ಸುಮ್ಮನೆ ಹೋಗಿ ಹಿಂದೆ ಕೂತ್ಕೊಳ್ಳೋದು ಬೇಡ, ಅವಳೊಟ್ಟಿಗೆ ನಾನು ಸಹ ಕಲಿಯುವ ಮೇಡಮ್ ಹತ್ರ ಕೇಳಿದರೆ ನಾನು ಸಹ ಕಲಿಬೋದಾ? ಓಕೆ, ನೀನು ಮಾಡು, ನಾನು ನೋಡ್ತೇನೆ ಅಂತ ಹೇಳಿದರು. ಹಾಗೆ ನಾನು ಅವಳ ಹಿಂದೆ ನಿಂತು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತು ಮೇಡಮ್ ಹೇಳಿದರು, ನೀನು ತುಂಬ ಚೆನ್ನಾಗಿ ಮಾಡ್ತೀನಿ, ನೀನು ಮಾಡು ಅಂತ ಹೇಳಿದ್ರು. ಹಾಗಾಗಿ ಭರತನಾಟ್ಯವನ್ನು ಅವಳೊಟ್ಟಿಗೆ ಜೂನಿಯರ್ ಮಗಳೊಟ್ಟಿಗೆ ಮುಗಿಸಿದೆ. ಜೂನಿಯರ್ ಎಕ್ಸಾಮ್ ಕಟ್ಟಿದೆ, ಸೀನಿಯರ್ ಅನ್ನು ನಾನು ಎಕ್ಸಾಮ್ ಕಟ್ಟಿದೆ. ವಿದ್ವತ್ತು ಪೋರ್ಷನ್ ಎಲ್ಲ ಮಾಡ್ಕೊಂಡೆ. ಆಮೇಲೆ ಕೊರೋನಾ ಬಂತು, ಹಾಗಾಗಿ ನಮ್ಮಲ್ಲಿ ಹೋಗುವ ಇದಿರಲಿಲ್ಲ. ಹಾಗೆ ಮಾವನೂ ಇದ್ರು ನಮ್ಮಲ್ಲಿ. ಹಾಗೆ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ. ಸಂಗೀತ ಅಂದರೆ ನಾವು ಭಜನೆ ಪ್ರಾಕ್ಟೀಸ್ ಮಾಡ್ತಿದ್ದೆವು. ಶ್ರೀಮತಿ ಉಷಾ ಹೆಬ್ಬಾರ್ ಬಳಿ ಕಲಿತಿದ್ದೆವು. ತುಂಬ ಚೆನ್ನಾಗಿ ನಮ್ಮದೊಂದು ಟೀಮ್ ಇತ್ತು. ತುಂಬ ಚಂದ ಪದ್ಯ ಹೇಳ್ತಿದ್ದೆವು. ಎಲ್ಲ ಕಡೆ ಹೋಗಿ ನಾವು ತುಂಬ ಚಂದ ಪದ್ಯ ಹೇಳಿ ಶಬಾಷ್ ಅಂತ ಹೇಳ್ಕೊಂಡು ಬರ್ತಿದ್ದೆವು. ಆಮೇಲೆ ನಾವು ತಿರುಪತಿಗೆ ಹೋಗಿ ಅಲ್ಲಿ ನಮಗೆ ತಿರುಪತಿಯಲ್ಲಿ ಕಾಂಪಿಟಿಷನಿಗೆ ನಾವು ಹೋಗಿದ್ದೆವು. ತಿರುಪತಿ ಕಾಂಪಿಟಿಷನಿಗೆ. ನಿಮ್ಮ ಮಗನ ಬಗ್ಗೆ? ನನ್ನ ಮಗ ಅವನ ಪ್ರಾಥಮಿಕ 6ನೇ ತರಗತಿವರೆಗೆ BM ಶಾಲೆಯಲ್ಲಿ ಕಲ್ತಿದ್ದಾನೆ ಅವನು. ನೆಕ್ಸ್ಟ್ ನಾವು ನವೋದಯ ಚಾರದಲ್ಲಿರುವಂಥ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಶಾಲೆ, ಅಲ್ಲಿ ನವೋದಯಕ್ಕೆ ಸೇರಿದ. ಅವನು 10th ಅಲ್ಲಿ ಕಲ್ತ. 10th ಅಲ್ಲಿ ಅವನು ಸೆಕೆಂಡ್ ಬಂದದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಮಗ, ನಿಂಗೆ ಬೋರ್ಡಲ್ಲಿ ನಿಂದು ಹೆಸರು ಬೀಳಬೇಕು, ನೀನು PUC ಅನ್ನು ಇಲ್ಲೇ ಮಾಡಬೇಕು, ನನಗೆ ಆಸೆ ಅಂತ. PUC ಅನ್ನು ಅವನು ಅಲ್ಲೇ ಮಾಡಿ ಬೋರ್ಡಲ್ಲಿ ಹೆಸರು ಬರ್ಸ್ಕೊಂಡು ಬಂದಿದ್ದಾನೆ. ನಾವು ಅದೇ ಹೆಮ್ಮೆ. ಹೌದು.
ಆಮೇಲೆ ಅವನು ಇಂಜಿನಿಯರಿಂಗ್ ಇಲ್ಲಿ ಶ್ರೀನಿವಾಸ್ ಕಾಲೇಜಲ್ಲಿ ರೋಬೋಟಿಕ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲಿಗೆ ಸೇರಿ ಅವನಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಈ ಸಲ. ಹೌದು, ಅವನು ಅದು ಮಾಡ್ತಿರುವಾಗ ಇಂಟರ್ನ್ಶಿಪ್ಪಿಗೆ ಅದರ ಒಟ್ಟಿಗೆ ಅವನು BSc ಇನ್ ಡೇಟಾ ಸೈನ್ಸ್ IIT ಮೆಡ್ರಾಸ್ನವರದ್ದು BSc ಇನ್ ಡೇಟಾ ಸೈನ್ಸ್ ಆನ್ಲೈನಲ್ಲಿ ಶುರು ಆಯ್ತು ಅವನ ಟೈಮಲ್ಲಿ. ನನ್ನ ಹಸ್ಬೆಂಡ್ ನೋಡಿ, ಮಗ ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕು, ಇದು ಸಿಕ್ಕಿದ್ರೆ 2 ಡಿಗ್ರಿ ಸಿಗ್ತದೆ ನಿಂಗೆ ಅಂತ ಹೇಳಿ ಅವನಿಗೆ ತೋರಿಸಿದ್ರು. ಅವನು ಅದನ್ನ ಎಕ್ಸಾಮ್ ಬರ್ದ, ಪಾಸ್ ಆದ. ಹಾಗಾಗಿ ಅವನಿಗೆ 2 ಅಟ್ ಎ ಟೈಮ್ 2 ಡಿಗ್ರಿಯನ್ನು ಮಾಡಿದ, BSc ಮತ್ತು BS. ಅದರಲ್ಲಿ 4 ಇಯರ್ಸ್ ಹಾಗೆ ಅದು ಕಂಪ್ಲೀಟ್ ಮಾಡಿ ಈಗ ಅವನು ಅವಾಗ ಇದಕ್ಕೆ ಹೋಗ್ಬೇಕಿತ್ತು ಇಂಟರ್ನ್ಶಿಪ್ಪಿಗೆ, IAS-ಗೆ ಹಾಕಿದ. ಇವರನ್ನು ತಗೊಂಡ್ರು IAS ಅವರು. ಅವನು 6 ಮಂತ್ ಇಂಟರ್ನ್ಶಿಪ್ ಮಾಡಿ ಮತ್ತೆ ಅವನು ರಿಸರ್ಚ್ ಪೇಪರ್ ಬರೀಲಿಕ್ಕೆ ಶುರು ಮಾಡಿದ. ಬ್ರೈನ್ ಬಗ್ಗೆ, ಬ್ರೈನ್ CBR ಅಂದ್ರೆ ಬ್ರೈನ್ ರಿಸರ್ಚ್ ಸೆಂಟರ್ ಅಲ್ಲಿ ಅವನು ವರ್ಕ್ ಮಾಡ್ತಿದ್ದ ಶುರುವಿಗೆ. ಅಲ್ಲಿ ಅವನು ರಿಸರ್ಚ್ ಪೇಪರ್ ಎಲ್ಲ ಬರೆಯೋಕ್ಕೆ ಶುರು ಮಾಡಿದ. ಹಾಗಾಗಿ ಅವ್ರಿಗೆ ಖುಷಿ ಆಯ್ತು, ನೀನು ಇಲ್ಲೇ ವರ್ಕ್ ಮಾಡು ಅಂತ ಹೇಳಿದರು. ಈಗ ಅವನು ಕಾಂಪಿಟೇಷನಲ್ ಡೇಟಾ ಸೈನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ. ವೆರಿ ಗುಡ್. ಹೌದು, ಅವನಿಗೆ 2 ಡಿಗ್ರಿ ಒಟ್ಟೊಟ್ಟಿಗೆ ಮಾಡ್ಕೊಳ್ಳುವಾಗ ಏನು ಸಮಸ್ಯೆ ಆಗ್ಲಿಲ್ವಾ? ಇಲ್ಲ, ಅವನು ಇಂಜಿನಿಯರಿಂಗ್ ಇಲ್ಲಿ ಶ್ರೀನಿವಾಸಕ್ಕೆ ಅಷ್ಟು ಓದ್ತಾ ಇರ್ಲಿಲ್ಲ, ಯಾಕಂದ್ರೆ ಇದರಲ್ಲಿ ತುಂಬಾ ಓದ್ಲಿಕ್ಕಿತ್ತು, ಅದೇ ಸಾಕಾಗ್ತಿತ್ತು ಅವನಿಗೆ. ಹಾಗೆ ಅವನು 2 ತುಂಬಾ ಚೆನ್ನಾಗಿ ಮಾಡಿದ. ಹಾಗಾಗಿ ಅವನಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದ್ದಲ್ಲಿ. ನೀವು ಭಜನೆಯಲ್ಲಿ ಉಷಾ ಹೆಬ್ಬಾರ್ ಅವರ ತಂಡದಲ್ಲಿ ಅನೇಕ ಕಡೆ ಭಾಗವಹಿಸಿ ಪ್ರೋಗ್ರಾಮ್ ಕೊಟ್ಟಿದ್ರಿ ಅಂತ ಹೇಳಿದ್ರಿ. ಅಲ್ಲಿಯ ಒಂದು ಅನುಭವ ಹೇಗಿತ್ತು ನಿಮಗೆ? ಅಲ್ಲಿ ತುಂಬ ಅಂದರೆ ನಮ್ಮ ಒಂದು ಒಂಥರ ಎಲ್ಲರೂ ಯಂಗ್ ಜನರೇಷನ್ ಅವರು ಇದ್ರು ನಮ್ಮ ತಂಡದಲ್ಲಿ. ತುಂಬ ಚಂದ ಆಗ್ತಿತ್ತು ನಮ್ದು ಭಜನೆ ಎಲ್ಲ ಕಡೆ. ಸುಗುಣಶ್ರೀ ಭಜನಾ ಮಂಡಳಿ ಅಂತ. ಹಾಗೆ ನಮ್ಮನ್ನು ಎಲ್ಲ ಕಡೆ ತುಂಬಾ ಪ್ರೀತಿಯಿಂದ ಇನ್ನೊಂದ್ಸಲ ಕರಿತಿದ್ರು ಹೋದಲ್ಲೆಲ್ಲ, ನೀವು ಬನ್ನಿ ಅಂತ. ಹಾಗೆ ನಮ್ದು ತುಂಬಾ ಕಡೆ ಭಜನೆ ಮಾಡಿ ನಾವು ಆಮೇಲೆ ಅವರು ಮಣಿಪಾಲಕ್ಕೆ ಹೋದ್ರು. ಆಮೇಲಿಂದ ನಾವು ಭಜನೆಯನ್ನು 10-12 ವರ್ಷದಿಂದ ನಾನು ಎಲ್ಲಿಗೂ ಭಜನೆಗೆ ಹೋಗ್ತಾ ಇರಲಿಲ್ಲ. ಅವರಿಲ್ಲ ಅಲ್ಲ ಅಂತ ಅವರ ಕಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮನೆಯಲ್ಲಿ ಮಾವ ಎಲ್ಲ ಇದ್ರು. ಹಾಗಾಗಿ ಬಿಟ್ಟು ಹೋಗುವಾಗಿಲ್ಲ. ಈಗ ಅವರು ನಮ್ಮ ಕಡೆ ಬರ್ತಾ ಇದ್ದಾರೆ, ನಮಗೆ ಕ್ಲಾಸ್ ಕೊಡ್ತಾ ಇದ್ದಾರೆ. ಈಗ ನಾವು ಪುನಃ ಆಕ್ಟಿವ್ ಆಗಿದ್ದೇವೆ. ಭಜನೆಯಲ್ಲಿ ಕುಳಿತು ಮಾಡುವಂತ ಒಂದು ಭಜನೆ, ಕುಣಿತ ಭಜನೆ, ಆಮೇಲೆ ಸಂಕೀರ್ತನೆ, ಹೀಗೆ ಪ್ರಾಕಾರಗಳು ಅನೇಕ. ನೀವು ಅದರಲ್ಲಿ ಕುಣಿತ ಭಜನೆಯಲ್ಲೂ ಕೂಡ ನೀವು ಭಾಗವಹಿಸಿದವರು? ಕುಣಿತ ಭಜನೆಯಲ್ಲಿಯೂ ಅಂದ್ರೆ ಎಲ್ಲ ಕಡೆ ಹೋಗುದಿಲ್ಲ ನಾನು ಕುಣಿತ ಭಜನೆಗೆ, ಮಾಡ್ತೇನೆ. ನಂಗೆ ಅವಕಾಶ ಸಿಕ್ಕಿದ್ರೆ 1-2 ಸ್ಟೆಪ್ ಹಾಕಿ ಬರ್ತೇನೆ. ಹಾಗೆ ನಾವು ಸಂಕೀರ್ತನೆ ಕಲ್ತೆವು ನಮ್ಮ ತಂಡದಿಂದ. ನಮ್ದೊಂದು ತಂಡ ಆಗಿತ್ತು, BMS ತಂಡ ಅಂತ, ಬ್ರಾಹ್ಮಣ ಮಹಿಳಾ ಸಂಘ ಅಂತ. ಅದರಲ್ಲಿ ನಾವು ಈಗ ಇತ್ತೀಚೆಗೆ 4 ತಿಂಗಳಿಂದ ಭಜನೆ ಗ್ರೂಪ್ ಮಾಡಿದ್ದೇವೆ, ಸಂಕೀರ್ತನೆ ಗ್ರೂಪ್ ಮಾಡಿದ್ದೇವೆ. ಹಾಗೆ ಸಂಕೀರ್ತನೆ ನಾವು ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದೇವೆ ನಾವು. ಹಾಗೇನೆ ನೀವು JC ರೇಟ್ ಕೂಡ ಆದವರು? ಹೌದು. ಆಗಿನ ಸಮಯದಲ್ಲಿ ನೀವೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ನನ್ನ ಗಂಡ JC ಆಗಿದ್ರು. ನಮಗೆಲ್ಲ ಅವಕಾಶ ಸಿಗ್ತಾ ಇತ್ತು. ನಾವು ಅವರು JCಯಲ್ಲಿ ಇರುವಾಗಲೇ ನಾವು ವಿಧದ ಕಾಂಪಿಟಿಷನ್ಗೆಲ್ಲ ಹೋಗಿ ಗಮ್ಮತ್ತೆಲ್ಲ ಮಾಡಿ ಬರ್ತಾ ಇದ್ದೆವು. ಹಾಗೆ ನನಗೂ ಅವಕಾಶ ಸಿಕ್ಕಿತ್ತು. ನಾನು JC ರೇಟ್ ಆದೆ. JC ರೇಟಲ್ಲಿ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿ, ಊರಲ್ಲೇ ಹಲವಾರು ಕಾರ್ಯಕ್ರಮ, ಮಕ್ಕಳಿಗೆ ಜಲ್ಲಿ ಹಾಕುವುದು, ಅದೆಲ್ಲ ಅಡಿಗೆ ತರಬೇತಿ ಅಂಥದ್ದೆಲ್ಲ ಸಣ್ಣ ತರಬೇತಿಗಳನ್ನೆಲ್ಲ ಮಾಡಿ ಬೆಸ್ಟ್ JC ರೇಟ್ ಅವಾರ್ಡ್ ನಮಗೆ ಸಿಕ್ಕಿದೆ, ಪೆರಡೂರಿನವರಿಗೆ ಸಿಕ್ಕಿದೆ. ಹೌದು. ಭಾಗವಹಿಸಿದಂಥ ಕಾಂಪಿಟೇಷನ್ಗಳು ಯಾವುದೆಲ್ಲ ಆಗ ನೀವು? ಆಗ ಕತೆ ಹೇಳುವುದು ಅಂಥದ್ದೆಲ್ಲ, ಪಿಕ್ ಆ್ಯಂಡ್ ಆ್ಯಕ್ಟ್, ಮತ್ತೆ ಅದೇ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದೇ ಪ್ರೈಸ್ ಎಲ್ಲ ಸಿಗ್ತಿತ್ತು. ನಾವು ದೊಡ್ಡವರೆಲ್ಲ ಜಾಣರೆಲ್ಲ ಅಂಥದ್ದೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಅದಕ್ಕೆಲ್ಲ ಪ್ರೈಸ್ ಎಲ್ಲ ಬರ್ತಾ ಇತ್ತು. ಹಾಗೆ ಈ ಕಲ್ಚರಲ್ಲಿ ಟೋಟಲ್ ಆಗಿ ನಿಮ್ಮ ಒಂದು ಸೀಮಾವಲೋಕನ ಅಂತ ಹೇಳ್ಬೋದೇನೋ? ನೀವು ಮೊದಲಿಂದ ನೀವು ಬೆಳೆದು ಬಂದ ರೀತಿಯನ್ನು ನೋಡಿದರೆ ನಿಮಗೆ ಏನು ಅನಿಸುತ್ತೆ?
ನನಗೆ ನಾನು ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್. ಯಾವುದು ನಾನು ಹೋಗ್ತೇನೆ ರೀ ಅಂತ ಹೇಳಿದರೆ ನಾನು ಕಳಿಸ್ತಾ ಇದ್ರು. ನಾನು ಹಾಗೆ ನಮ್ಮ ಊರಲ್ಲಿ ಏನು ಸಿಗ್ತದೆ ಅದಕ್ಕೆಲ್ಲ ನಾವು ಹೋಗ್ತಿದ್ದೆ. ನಾನು ಚೆಂಡೆ ಕ್ಲಾಸ್ ಶುರುವಾಯಿತು. ಚೆಂಡೆ ಕ್ಲಾಸ್ ಶುರುವಾಗಿದೆ, ನಾನು ಹೋಗುದಾ ಅಂತ. ಹೋಗು. ಚೆಂಡೆ ಕಲಿತೆ, ಸ್ಟಿಚಿಂಗ್ ಕ್ಲಾಸಿಗೆ ಹೋದೆ, ಸ್ಟಿಚಿಂಗ್ ಕಲಿತೆ. ಆಮೇಲೆ ಯೋಗ 3-4 ಕಡೆ ನಾನು ಕಲ್ತಿದ್ದೇನೆ. ಇಲ್ಲಿ ಅನ್ನಪೂರ್ಣ KMCಯಲ್ಲಿ ಡಾಕ್ಟರ್ ಅನ್ನಪೂರ್ಣದ ಬಳಿ ಕಲಿತಿದ್ದೆ. ಸಿದ್ಧಿ ಸಮಾಧಿ ಯೋಗ, ಹಾಗೆ ಪತಂಜಲಿ ಯೋಗ, ಹಾಗೆ ಸುಮಾರು ಯೋಗ ತರಬೇತಿಗೆಲ್ಲ ಹೋಗಿದ್ದೆ. ಒಟ್ಟಿನಲ್ಲಿ ನಿಮ್ಗೆ ಏನೆಲ್ಲ ಅವಕಾಶಗಳು ಉಂಟು ಅದನ್ನೆಲ್ಲ ಮಾಡಿದ್ದೀರಿ, ಯಾವುದನ್ನು ಕಂಟಿನ್ಯೂಟಿ ಇಲ್ಲ. ಹೌದು, ಅದನ್ನು ಹಿಡ್ಕೊಂಡು ಅಂದ್ರೆ ಮಾಡುದು, ಅದರಿಂದ ದುಡ್ಡು ಬರ್ತದ ನೋಡುದು, ಅದೆಲ್ಲ ಇಲ್ಲ. ನನ್ನ ಹವ್ಯಾಸ. ನಾನು ಎಲ್ಲಿಗೆ ಯಾವ ಕಡೆ ಹೋಗ್ಬೇಕು ಅಂತ ಅನಿಸ್ತದೆ ಅಲ್ಲಿಗೆ ಹೋಗಿ ಸೇರಿ ಖುಷಿ ಪಡ್ತಿದ್ದೆ. ಒಟ್ಟು ಮಕ್ಕಳೊಟ್ಟಿಗೆ ಸೇರಿ ಮಕ್ಕಳಾಗಿರ್ಬೇಕು ಅಂತ ನನ್ನ ಆಸೆ. ಹಾಗೆ ನಮ್ಮ ಮಕ್ಕಳೊಟ್ಟಿಗೆ ತುಂಬಾ ಸೇರ್ತಿದ್ದೆ. ದೊಡ್ಡವರಿಗೆ ಒಟ್ಟಿಗೆ ಸೇರಿದ್ರೆ ತುಂಬಾ ಪ್ರಾಬ್ಲಮ್ಗಳು ತುಂಬಾ ನಮಗೆ ಫೇಸ್ ಆಗ್ತದೆ ಅಂತ ಅನಿಸ್ತಿತ್ತು. ಹಾಗೆ ನಾನು ಮಕ್ಕಳ ಜೊತೆ ಸೇರಿ ಮಕ್ಕಳ ಆಂಟಿ ಹೀಗೆ ಹೇಳಿ ತುಂಬಾ ಖುಷಿ ಪಡ್ತಿದ್ದೆ. ಹೌದು. ಹಾಗೆ ಕೃಷಿ ಕೆಲಸಗಳೆಲ್ಲ ಕೂಡ ನಿಮ್ಗೆ ಅನುಭವ ಇದೆ. ನಿಮ್ಮ ತಂದೆ ಮನೆಯಲ್ಲೂ ಇತ್ತು ಅಂತ ಹೇಳಿದ್ರಿ. ಹೌದು. ಮದುವೆ ಆಗಿ ಬಂದಾಗ ಮಾವನ ಮನೆಯಲ್ಲಿ ಕೂಡ ಇತ್ತು. ತುಂಬಾ ಇತ್ತು. ಹೌದು. ಮತ್ತೆ ನಿಮ್ಮ ಯಜಮಾನರು ಕೂಡ ಜಾಗ ಪರ್ಚೇಸ್ ಮಾಡಿ ತೋಟವನ್ನ ಮಾಡಿದ್ದಾರೆ. ಹೌದು. ಇದರಲ್ಲಿ ನೀವು ಯಾವ ರೀತಿ ನಿಮ್ಮನ್ನ ತೊಡಗಿಸ್ಕೊಳ್ತಾ ಇದ್ರಿ? ನನ್ನ ತಂದೆ ಏನು ಅಂದ್ರೆ ಅವರು 2 ಗದ್ದೆ ಇದ್ದದ್ದು. ಆ 2 ಗದ್ದೆಯಲ್ಲಿ ಒಂದು ಗದ್ದೆ ಫುಲ್ಲು ತರಕಾರಿ ಮಾಡ್ತಿದ್ರು. ಅವರೇ ಬೆಳೆಸ್ತಿದ್ರು, ಅವರೇ ಅದನ್ನ ಎಲ್ಲ A to Z ಅವ್ರು ಕೆಲಸ ಮಾಡ್ತಿದ್ರು. ಪ್ಲಾಂಟಿಂಗ್ ಮಾಡೋದ್ರಿಂದ ಬೆಳಿಗ್ಗೆ ಫುಲ್ಲು ಬ್ಯುಸಿ ಇದ್ರು ಪಾಪ. ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದು ಅದು ಮಾಡಿ ದೇವಸ್ಥಾನಕ್ಕೆ ನಂದಿಕೂರ್ ಅಂದ್ರೆ 5 ಕಿಲೋಮೀಟರ್ ಇತ್ತು. ಸ್ಕೂಟ್ರಲ್ಲಿ ಹೋಗಿ ಬಂದು ಮಾಸ್ಟರ್ ಕೆಲಸ ಕೆಲಸ ಮಾಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ಮನೆಗೆ ಬಂದು ತುಂಬಾ ಕೆಲಸ ಮಾಡ್ತಿದ್ರು. ಹಾಗೆ ನಾನು ಅವಾಗ ತುಂಬಾ ಏನು ಕೆಲಸ ಮಾಡ್ತಿರ್ಲಿಲ್ಲ. ಅಮ್ಮನ ಮನೆಯಲ್ಲಿರುವಾಗ ಎಲ್ಲ ನಂಗೆ ಜಡೆಯೋ ಅಮ್ಮನೆ ಕಟ್ತಿದ್ರು ಡಿಗ್ರಿ ತನಕವು. ನನ್ನ ಮಗಳು ಹೇಳ್ತಿದ್ಲು, ನಂಗೆ 5ನೇ ಕ್ಲಾಸಲ್ಲಿ ಬಿಟ್ಟಿದ್ದಿ, ನಿನಗೆ ಅಮ್ಮ ಡಿಗ್ರಿ ತನಕವು ಜಡೆ ಕಟ್ತಿದ್ರು ಅಂತ ಈಗಲೂ ಹೇಳ್ತಾಳೆ. ಹಾಗೆ ಅಲ್ಲಿ ಏನು ನಾನು ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲಿ ನಾನು ನಿಮಗೆ ನೋಡಿ ಗೊತ್ತುಂಟೆಲ್ಲ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ತಿದ್ರು ಗೊತ್ತಿತ್ತು. ನಂಗೆ ಗಿಡದ ಬಗ್ಗೆ ಎಲ್ಲ ಅಷ್ಟಕ್ಕಷ್ಟೇ. ನಂಗೆ ನಾನು ನೋಡುದು ಮಾತ್ರ ಹೀಗೆ. ನನ್ನ ಹಸ್ಬೆಂಡ್ ಮಾಡಿದ್ರೆ ಹಾಗೆ ಹೀಗೆ ನೋಡುದು ಮಾತ್ರ. ಎಲ್ಲ ಕೆಲಸ ಅವರೇ ಮಾಡೋದು. ಹಾಗೆ ಇಲ್ಲಿ ಬಂದ್ಮೇಲೆ ನಾನು ಜ್ಯುವೆಲ್ಲರಿ ಕೆಲಸ ಅದು ಮಾತ್ರ ಮಾಡ್ತಿದ್ದೆ. ಆಮೇಲೆ ಇವರು ಕೊರೋನಾ ಟೈಮಲ್ಲಿ ಇವರು ಜ್ಯುವೆಲ್ಲರಿ ಶಾಪ್ ಇತ್ತು, ಅವರು ನವರತ್ನ ಜ್ಯುವೆಲ್ಲರ್ಸ್ ಅಂತ ನಮ್ಮ ಪೆರಡೂರಲ್ಲಿ ಶಾಪ್ ಇತ್ತು. ಅದೊಂದು 20 ವರ್ಷ ಇದು ಮಾಡಿದ್ರು. ಆಮೇಲೆ ನನ್ನ ಮಾವ ಬೆಡ್ ರಿಡನ್ ಆಗಿದ್ರು. ಹಾಗಾಗಿ ಅವರಿಗೆ ಇನ್ನು ನಾನು ತಿರ್ಗಬೇಕು, ಬರೀ ದುಡ್ಡು ಮಾಡೋದು ಮಾತ್ರ ಅಲ್ಲ, ನಾನು ತಿರ್ಗಬೇಕು ಅಂತ ಫಸ್ಟಿಗೂ ನನಗೆ ಹೇಳಿಟ್ಟಿದ್ರು. ಹಾಗಾಗಿ ಕ್ಲೋಸ್ ಮಾಡಿ ಅವರು 10 ಎಕರೆ ಜಾಗ ತಗೊಂಡಿದ್ರು. ಅಲ್ಲಿ ಇದು ಸಾಗುವಾನಿ ನಟ್ಟಿದ್ದಾರೆ, ಮತ್ತೆ ಅಡಿಕೆ ನಟ್ಟಿದ್ದಾರೆ. ತುಂಬಾ ಅಡಿಕೆ, ಕಾಳುಮೆಣಸು ಎಲ್ಲ ನಟ್ಟಿದ್ದಾರೆ. ಅವರೇ ನಡುದು, ಅವರೇ ಕೊಯ್ಯುದು, ಅವರೇ ಹೊತ್ಕೊಂಡು ಬರುದು. ಹಾಗೆ ಅವರ ಒಂಥರ ಅದರಲ್ಲೇ ಒಂದು ಆನಂದ. ನನ್ನ ಕೆಲಸ ನಾನು ಅವಾಗ ಚಿನ್ನದ್ ಮಾಡ್ತಿದ್ದೇನೆ, ಅದು ಹೇಗೆ ಖುಷಿ ಪಡ್ತೇನೋ ಅದರಷ್ಟೇ ನಾನು ಇದನ್ನು ಹಾಗೆ ಮಾಡ್ತೇನೆ ಅಂತ ಹೇಳಿ ಅವರೇ ಮಾಡ್ತಿದ್ರು. ಅವಾಗ ಅಡಿಕೆ ಸಿಪ್ಪೆ ತೆಗೆದು ನಾವು ಕೊಡ್ತಿದ್ದೆವು. ಇರ್ಲಿ ನಮ್ಗೊಂದು ಕೆಲಸ ಆಗ್ತದೆ, ಸಿಪ್ಪೆ ತೆಗೆದು ಕೊಡುವ ಅಂತ ಅವರು ಶುರು ಮಾಡಿದ್ರು. ಹಾಗೆ ಅವರು ಶುರು ಮಾಡುವಾಗ ನಾನು ಸಹ ಅಡಿಕೆ ಸಿಪ್ಪೆ ತೆಗಿಲಿಕ್ಕೆ, ಮತ್ತೆ ಕಾಳುಮೆಣಸು, ಈಗ ಮೊನ್ನೆಯೂ ನಾವು ಕಾಳುಮೆಣಸು ರೆಡಿ ಮಾಡಿ ಅವರೇ ಕೊಯ್ದು ತಂದಿಡ್ತಾರೆ. ಅದನ್ನು ಕುಟ್ಲಿಕ್ಕೆಲ್ಲ ಬೇರ್ಪಡಿಸಿ ಅದನ್ನು ಬಿಸಿಲಿಗೆ ಹಾಕಿ ಅದನ್ನು ಅದನ್ನೆಲ್ಲ ಗೇರ್ಲಿಕೊಂಡು ಅದನ್ನು ಗೇರಿ ಸ್ಟಾಕ್ ಮಾಡಿ ಇಡ್ತೇವೆ. ಆಕ್ಚುಲಿ ಕೆಲವರೆಲ್ಲ ಎಂತ ಗೊತ್ತಾ, ನಾವ ಕೆಲಸ ಮಾಡೋದಾ ಅಂತ ಮನಸ್ಸಲ್ಲಿ ಅನ್ಕೊಳ್ತಾರೆ. ಬಟ್ ಪ್ರತಿಯೊಂದು ಕೆಲಸವನ್ನು ನಾವು ಮಾಡೋದ್ರಿಂದ ಅದರಲ್ಲಿ ಸಿಗುವ ಆನಂದ ಉಂಟಲ್ಲ, ಅದನ್ನ ನಾವು ಅನ್ಭವಿಸ್. ಖಂಡಿತ ಹೌದು. ನಾವು ಖುಷಿಯಲ್ಲಿ ಮಾಡಿದ್ರೆ ಅದು ನಮ್ಗೆ ಅದು ಈಸಿಯಾಗಿ ಹೋಗ್ತದೆ. ತುಂಬಾ ಮಾಡ್ತಾರೆ ಅಂತ ಮನಸ್ಸಿಗೆ ತಂದ್ಕೊಂಡ್ರೆ ಕಷ್ಟವಾಗಿ ತೋರಿಸ್ತದೆ. ಹೌದು. ಓಕೆ, ಈ ಎಲ್ಲ ಕೆಲಸಗಳ ನಡುವೆ ನೀವು ಪ್ರವಾಸವನ್ನು ಕೂಡ ಮಾಡಿದ್ರಿ. ನಿಮ್ಮ ಪ್ರವಾಸದ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ 1-2 ಮಾತು. ನಾವು ಮೊನ್ನೆ ಇತ್ತೀಚೆಗೆ 1-2 ತಿಂಗಳ ಹಿಂದೆ ಮಗಳಿಗೆ ಮದುವೆ ಆಗಿತ್ತು, 4 ತಿಂಗಳ ಹಿಂದೆ. ಆಮೇಲೆ ಒಂದು ಟೂರ್ ಮಾಡುವ ಅಂತ ನಾವು ಡಿಸೈಡ್ ಮಾಡಿದೆವು. ಅದಕ್ಕೋಸ್ಕರ ಒಂದು ಕಾರ್ ತಗೊಂಡು ಆ ಕಾರಲ್ಲೇ ನಾನು, ಮಗ
ನನ್ನ ಹಸ್ಬೆಂಡ್ ಒಟ್ಟಿಗೆ ಟೂರಿಗೆ ಹೋದೆವು. ಎಷ್ಟು 8,000 ಕಿಲೋಮೀಟರ್ ನಾವು ಕಾರಲ್ಲೇ ತಿರುಗಿದೆವು. ಮೇಲೆ ತುದಿಗೆ ಹೋಗಿ ಕೆಳಗೆ ಯಾವ ಪ್ರದೇಶದವರೆಗೆ ಹೋಗಿದ್ದು? ಅಂದ್ರೆ ಜಮ್ಮು ಕಾಶ್ಮೀರ ಇದು ವೈಷ್ಣವಿ ದೇವಿಗೆ ಹೋದೆವು. ಅಲ್ಲಿಂದ ಕೆಳಗೆ ವಾಘಾ ಬಾರ್ಡರ್, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಉಂಟಲ್ಲ, ಮತ್ತೆ ಇದು ಥಾರ್ ಮರುಭೂಮಿ, ಹಾಗೆ ಎಲ್ಲ ನೋಡ್ಕೊಂಡು ಕೆಳಗೆ ಬಂದು 8,000 ಕಿಲೋಮೀಟರ್ ಹೋಗಿ ಅಲ್ಲಿಂದ ಈಚೆ ಬಂದೆವು. ತುಂಬ ಒಳ್ಳೆ ಅನುಭವ. ಅಂದರೆ ಅದು ಅಂದರೆ ಹೈವೇಗಳೆಲ್ಲ ಎಕ್ಸ್ಪ್ರೆಸ್ ವೇ ಎಲ್ಲ ಸಿಗ್ತದೆ, ಅದೆಲ್ಲ ತುಂಬ ಖುಷಿ ಆಗ್ತದೆ ಹೋಗುವಾಗ. ಅತ್ಯಂತ ಖುಷಿ ಪಟ್ಟಿದ್ದೇನೆ ಅದರಲ್ಲಿ. ಹೌದು, ವ್ಯತ್ಯಾಸ ಗೊತ್ತಾಗ್ತದೆ, ನಮ್ಮಲ್ಲಿ ಹೇಗುಂಟು ಅಲ್ಲಿ ಹೇಗುಂಟು. ಹೌದು ಹೌದು ಹೌದು, ತುಂಬ ಚೆನ್ನಾಗಿ ಖುಷಿ ಪಟ್ಟದ್ದು ದಿವಸ. ಹಾಗೆ ಬುಲೆಟಲ್ಲೂ ರೈಡ್ ಮಾಡ್ತಾ ಇರ್ತೇನೆ. ನನ್ನ ಹಸ್ಬೆಂಡ್ ಮತ್ತು ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ನನ್ನ ಮಗನೊಟ್ಟಿಗೆ ಬೈಕಲ್ಲಿ ಬೆಂಗಳೂರಿಗೆಲ್ಲ ಹೋಗ್ತೇನೆ. ಭಾರಿ ಖುಷಿ. ಹೌದು, ಭಾರಿ ಇಷ್ಟ. ಈಗ ನನ್ನ BMS ತಂಡದಲ್ಲಿ ತುಂಬ ಕಡೆ ನಾವು ಟೂರ್ ಮಾಡ್ತಾ ಇರ್ತೇವೆ. ಅಂದ್ರೆ ದೇವಸ್ಥಾನಕ್ಕೆ ಎಲ್ಲ ಕಡೆ ನಾವು ಹೋಗಿ ತುಂಬ ಎಂಜಾಯ್ ಮಾಡ್ತಿದ್ದೇವೆ ನಾವೀಗ. ಮೊದಲು ನಮಗೆ ಅಷ್ಟು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಅಲ್ಲಿ ಇದಿರಲಿಲ್ಲ. ನಮ್ಮ ಬಾಲ್ಯದಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು. ಹಾಗಾಗಿ ನಾವು ಆ ಸ್ಟ್ರಿಕ್ಟ್ ಈಗ ನಮಗೆ ತುಂಬ ಖುಷಿಯಲ್ಲಿ ನಾವು ದಿವಸ. ನಿಜವಾಗ್ಲೂ ಇದು ಒಂದು ಒಳ್ಳೆ ಹವ್ಯಾಸ. ಯಾಕೆ ಗೊತ್ತಾ, ಬೇರೆಯವ್ರ ಬಗ್ಗೆ ಅವ್ರು ಹಾಗೆ ಇವ್ರು ಹೀಗೆ ಅಂತ ಮಾತಾಡೋದಕ್ಕಿಂತ ಹೌದು, ನಾವು ಪ್ರಯಾಣವನ್ನ ಮಾಡೋದಾಗ್ಲಿ ಅಥವಾ ಊರೂರು ಸುತ್ತಿ ನೋಡಿ ಮತ್ತೆ ಭಜನೆ ಸಂಕೀರ್ತನೆ ಈ ತರದಲ್ಲೆಲ್ಲ ನಮ್ಮ ಸಮಯವನ್ನ ವಿನಿಯೋಗಿಸೋದ್ರಿಂದ ನಮಗೂ ಒಳ್ಳೇದು, ನಮ್ಮ ಜೊತೆಯಲ್ಲಿ ಕೂಡ ಒಳ್ಳೇದು, ಮೈಂಡ್ ಫ್ರೆಶ್ ಆಗಿರ್ತದೆ. ಅದರಿಂದ ನಿಜವಾಗ್ಲೂ ಒಳ್ಳೆ ಕೆಲಸ. ಕಡೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಯು ಚಾನಲಲ್ಲಿ ನಾನು ಮೊದಲು ಬಂದು ಭಾಗವಹಿಸಿದ್ದೆ. MS ಗಿರಿಧರ್ ಸರ್ ಬಂದಿದ್ರು. ಅವರ ಜೊತೆ ನಾವು ವಿದುಷಿ ಶ್ರೀಮತಿ 15 ವರ್ಷದ ಹಿಂದೆ ಶ್ರೀಮತಿ ಉಷಾ ಹೆಬ್ಬಾರ್ ಅವರು ನಮ್ಮನ್ನು ಕರ್ಕೊಂಡ್ಬಂದಿದ್ರು. ಅವರ ಸಂಯೋಜನೆಯಲ್ಲಿ ಬೆಳಿಗ್ಗೆ ಮುಂಜಾನೆ ಹಾಡು ಅಂತ ಇತ್ತು. ಅವಾಗ 10-12 ಪದ್ಯಗಳನ್ನು ನಮ್ಗೆ ಹೇಳಿಕೊಟ್ಟು ಅವರು ಹೇಳಿದಾಗೆ ನಾವು ಹೇಳಲಿಕ್ಕೆ ಅವಕಾಶ ಇತ್ತು. ತುಂಬಾ ಪ್ರಸಾರ ಆಗ್ತಿತ್ತು. ಎಲ್ಲರೂ ಹೇಳ್ತಿದ್ರು ನೀವು ಎಲ್ಲ ಟಿವಿಯಲ್ಲಿ ಬರ್ತಿದ್ದೀರಿ ಅಂತ. ಅವಾಗ ನಮ್ಗೆ ಬಹಳ ಖುಷಿ ಆಗ್ತಿತ್ತು. ಈಗ ಇನ್ನೊಂದ್ಸಲ ನಂಗೆ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಉಂಟು. ನನ್ನ ಮಗಳೆಲ್ಲ ಹೇಳ್ತಿದ್ದಾಳೆ, ನಾನು ಇಷ್ಟು ಸಾಧನೆ ಮಾಡಿದ್ದೇನೆ, ನೀನು ಗೃಹಿಣಿಯಾಗಿ ನೀನು ಹೋಗ್ತಿದ್ದೀಯಲ್ಲ, ಗ್ರೇಟ್ ಅಮ್ಮ ಅಂತ. ಹಾಗೆ ತುಂಬಾ ಖುಷಿ ಆಯ್ತು ನಂಗೆ. ಹೀಗೆ ಗೃಹಿಣಿಯರು ಮನೆಯಲ್ಲಿ ಮಾತ್ರ ಕೆಲಸ ಮಾಡ್ತಿರ್ತಾರೆ, ಏನು ಗೊತ್ತಾಗೋದಿಲ್ಲ. ಹೀಗೆ ನಮ್ಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬಾ ಉಡುಪಿ ಚಾನೆಲ್ ಅವರಿಗೆ ತುಂಬ ಧನ್ಯವಾದ. ಸ್ವರ್ಣರೇಖಾ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಜೀವನಾನುಭವ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಾರ್ಯಕ್ರಮದ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಮ್ ರಾಮ್. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.